ಏನು ವಿಷಯ ತೊಗೊಂಡ್ರು ಕೂಡ ಅಲ್ಲಿ ಬರೋದು ಮೊದಲೇನೆ ಅಣ್ಣವರೇನೆ, ರಾಜ್‌ಕುಮಾರ್ ಸಾರೇ. ಅಣ್ಣ ಅವರು ಕೂಡ ಒಂದು ಒಳ್ಳೆ ವಿದ್ಯಾರ್ಥಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸ್ಟೂಡೆಂಟು. ಕುಸ್ತಿಪಟು ಅಂತ ಹೇಳಿದ್ರೆ ಆವಾಗೆಲ್ಲನೂ ಕೂಡ ಈ ಹನುಮಾನ್ ಚಡ್ಡಿ ಥರ ಆ ಮಣ್ಣು, ಗಿಣ್ಣು ಅದು ಒಂದು ಚೂರು ಅವ್ರು ಏನು ಆ ಥರದ್ದು ಏನೂ ಇಲ್ಲ. ಕೊಳೆ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಲ್ಲ. ಅಣ್ಣ ಅಣ್ಣ ನೀವು ನನ್ನ ಬೈಕಲ್ಲೇ ನೀವು ನನ್ನ ಲ್ಯಾಂಬ್ರೆಟಾ ಸ್ಕೂಟ್ರ್ ಓಡಿಸ್ಯಣ್ಣ ಅದರಲ್ಲಿ. ಒಂದು 15 ಜನ ರೈಡರ್ಸ್‌ನೇ ಕರೆಸ್ಬಿಟ್ರು. ಮೋಟರ್ ಸೈಕಲ್ ರೈಡರ್‌ಗಳು ಅವರೆಲ್ಲ. ರೇಸ್‌ಗೆ ಹೋಗುವಂಥವ್ರು. ಅಣ್ಣವ್ರು ನಂಗೆ ತಿಳಿದ ಮಟ್ಟಿಗೆ ಅದರಲ್ಲಿ ಐ ಥಿಂಕ್ ನನ್ನ ಬುದ್ಧಿಗೆ ಮಟ್ಟಿಗೆ ಅವ್ರ ಹೆಸರು ಆನಂದ್ ಅಂತ ಇರಬೇಕು. ಈ ರೇಸ್ ಬೈಕ್ ಹೋಗೋರೆಲ್ಲ ಏನು ಅಂತ ಹೇಳಿದ್ರೆ ಅವರು ನಿಜವಾಗ್ಲೂ ರೇಸ್‌ಗೆ ಹೋಗೋ ಥರನೇ ಬೈಕ್ ಓಡಿಸ್ತಾ ಇದ್ರು. ಅವ್ರನ್ನ ಓವರ್‌ಟೇಕ್ ಮಾಡಿಬಿಟ್ಟು ಅವ್ರು ಮುಂದೆ ಬರೋರು. ಅಣ್ಣ ಬಂದ್ಬಿಟ್ಟಿದ್ದಾರೆ. ಎಲ್ಲೇ ಶಾರ್ಟ್ಸ್‌ಗಳೆಲ್ಲ ಅಲ್ಲ. ನಮಗೆ ಹೆದರಿಕೆ ಹೊರಟಿರುತ್ತೆ. ಅಂಥದ್ದೆಲ್ಲೂ ಕೂಡ ಅಣ್ಣವ್ರು ನೋಡಿರ್ತಾರೆ. ಓಡ್ಕೊಂಡು ಬರ್ತಾ ಇರ್ತಾರೆ. ಓಡ್ಕೊಂಡು ಬರ್ತಾ ಇದ್ದರೆ ಟ್ರೈನು ಸ್ಪೀಡ್ ಪಿಕಪ್ ಆಗ್ತಾ ಏನಾಗುತ್ತೆ ಅಂದರೆ ಪ್ಲ್ಯಾಟ್ಫಾರ್ಮಿಂದ ಆಚೆ ಹೊರಟೋಗುತ್ತೆ. ಒಂದು ಮುಖ್ಯವಾದ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ವಿಷಯ ತೊಗೊಂಡ್ರು ಕೂಡ ಅಲ್ಲಿ ಬರೋದು ಮೊದಲೇನೆ ಅಣ್ಣವರೇನೆ, ರಾಜ್‌ಕುಮಾರ್ ಸಾರೇ. ನಟಸಾರ್ವಭೌಮನೇ, ರಸಿಕರ ರಾಜನೇ, ಇನ್ನು ಏನು ಹೇಳಿದ್ರು ಅಷ್ಟು ಟೈಟ್ಲ್ಗಳೆಲ್ಲ ಅವ್ರು ಎಲ್ಲ ಸಿಕ್ಬಿಟ್ಟಿದೆ, ಕೊಟ್ಟುಬಿಟ್ಟಿದ್ದಾರೆ ಜನಗಳು. ಏನಂತ ಹೇಳಿದ್ರೆ ಅಷ್ಟೊಂದು ಟೈಟ್ಲ್ಗಳು ಅದು ಇದು ಎಲ್ಲ ಪಡೆದಿದ್ದರೂ ಕೂಡ ಅಣ್ಣ ಅವರು ಕೂಡ ಒಂದು ಒಳ್ಳೆ ವಿದ್ಯಾರ್ಥಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸ್ಟೂಡೆಂಟು. ಅಂದರೆ ಏನಂತ ಹೇಳಿದ್ರೆ ಯಾವ್ಯಾವುದನ್ನು ಎಷ್ಟೋ ಬೇಕಷ್ಟು ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದಾರೆ. ಏನೇಂತ ಕಲ್ತ್ಕೊಂಡಿದ್ದಾರೆ ಅಂತ ನನಗೆ ಸ್ಮೃತಿ ಪಟಲದಲ್ಲಿ ಎಷ್ಟು ಜ್ಞಾಪಕ ಬರುತ್ತೋ ಅಷ್ಟನ್ನು ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಏನು ಕಲ್ತ್ಕೊಂಡ್ರೂ ಕೂಡ ನಿಷ್ಠಾವಂತರವರು. ಹೆಂಗೆ ಅಂತ ಹೇಳಿದ್ರೆ ಅದು ಎಷ್ಟು ಕಲ್ತ್ಕೋಬೇಕು ಅಂತಿತ್ತೋ ತಾವು ಕಲ್ತ್ಕೊಂಡು ಸಿನಿಮಾಕ್ಕೆ ಎಷ್ಟು ಬೇಕೋ ಅದನ್ನು ಅಷ್ಟು ಉಪಯೋಗಿಸೋ ಲೆವೆಲ್ಗೆ ಅವರು ಅದು ಕಲ್ತ್ಕೊಂಡ್ರು ಅಂತ ಹೇಳ್ಬೋದು. ನಾವು ಮೊದಲು ಅಣ್ಣ ಅವ್ರನ್ನ ನಾವು ನೋಡಬಹುದು ಅಂತ ಹೇಳಿದ್ರೆ ಅಣ್ಣ ಅವ್ರ ಮೈಕಟ್ಟು ನಾವು ನೋಡ್ಬೋದು. ಅಣ್ಣ ಅವ್ರ ಮೈಕಟ್ಟು ಹೆಚ್ಚು ಕಮ್ಮಿ ಎಲ್ಲಿ ಅಂತ ಹೇಳಿದ್ರೆ ಮಯೂರ ಆಗಲಿ, ಆಮೇಲೆ ರಣಧೀರ ಕಂಠೀರವ ಆಗಲಿ, ಅಲ್ಲಿ ಕುಸ್ತಿ ಮಾಡ್ತಾರೆ. ಕುಸ್ತಿಪಟು ಅಂತ ಹೇಳಿದ್ರೆ ಆವಾಗೆಲ್ಲನೂ ಕೂಡ ಈ ಹನುಮಾನ್ ಚಡ್ಡಿ ಥರ, ಅದಕ್ಕೆ ಹನುಮಾನ್ ಚಡ್ಡಿ ಅಂತ ಹೇಳೋದು. ಆಮೇಲೆ ಮೈ ಎಲ್ಲನೂ ಅಫ್ಕೋರ್ಸ್ ಅದು ಬರೀ ಮೈಯೇ, ಅದು ಬರೀ ಚಡ್ಡಿ ಮಾತ್ರ ಒಂದು. ಸೊ ಫುಲ್ ಬಾಡಿ ಅಣ್ಣ ಅವ್ರದ್ದು ಎಕ್ಸ್ಪೋಸ್ ಆಗೋದು. ಎಷ್ಟು ಅಚ್ಚುಕಟ್ಟಾದ ಮೈ, ದೃಢಕಾಯ, ಅದರಲ್ಲಿ ಅವರು ಕುಸ್ತಿ ಆಡೋದು. ಆ ಮಣ್ಣು ಗಿಣ್ಣು ಅದು ಒಂದು ಚೂರು ಅವ್ರು ಏನು ಆ ಥರದ್ದು ಏನೂ ಇಲ್ಲ. ಕೊಳೆ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಲ್ಲ. ಚಿತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ಅವರು ಒದಗಿಸ್ಕೊಡೋರು. ಇದು ಕುಸ್ತಿದಾಯಿತು. ಇನ್ನೊಂದು ಚೂರು ಮುಂದೆ ಹೋಯ್ತು ಅಂತ ಹೇಳಿದ್ರೆ ಅವರು ಈ ಮೋಟ್ರ್ ಸೈಕಲ್ಲು ಅವೆಲ್ಲನೂ ಸಿನಿಮಾದಲ್ಲಿ ಯೂಸ್ ಮಾಡ್ತಾಯಿದ್ವು. ಮೊದಲು ನಾವು ಯೂಸ್ ಮಾಡಿದ್ದು ಅಂದರೆ ಐ ಥಿಂಕ್ 2 ಕನಸಲ್ಲೋ ಏನೋ ಅಂತ ಕಾಣಿಸುತ್ತೆ. ಲ್ಯಾಂಬ್ರೆಟಾ ಸ್ಕೂಟ್ರು ಮೊದಲು ಇದ್ದಿದ್ದು ವೆಸ್ಪಾ ಅಲ್ಲ. ಮೊದಲು ಬಂದಿದ್ದೇನೆ ಲ್ಯಾಂಬ್ರೆಟಾ. ಆ ಲ್ಯಾಂಬ್ರೆಟಾನ ನಮ್ಮ ಕ್ಯಾಮರಾಮನ್ ಚಿಟ್ಟಿ ಬಾಬು ಅಂತ 2 ಕನಸು, ನಾನಿನ್ನ ಮರೆಯಲಾರೆ, ದೊಡ್ಡ ಕ್ಯಾಮರಾಮನ್ ಅವರು. ರಾಜ್‌ಕುಮಾರ್ ಪಿಕ್ಚರ್ಸ್ಗೆ ಬೇಕಾಷ್ಟು ಮಾಡಿದ್ದಾರೆ. ಚಿಟ್ಟಿ ಬಾಬು ಅಂತ. ಅವ್ರಿಗೇನು ಆಸೆ ಇತ್ತು ಅಂದರೆ ಹೋಗಿ ಕೇಳ್ಕೊಂಡು, ಪ್ರೊಡ್ಯೂಸರ್ ಕೂಡ ದೊರೆ ಭಗವಾನು, ಕೋರ್ಸ್ ಅಣ್ಣ ಅವರೇ ಹೀರೋ. ಅಣ್ಣ ನೀವು ನನ್ನ ಬೈಕಲ್ಲೇ ನೀವು ನನ್ನ ಲ್ಯಾಂಬ್ರೆಟಾ ಸ್ಕೂಟ್ರ್ ಓಡಿಸ್ಯಣ್ಣ ಅದರಲ್ಲಿ ಅಂತ. ಸರಿ ಆಯಿತು ಅಂತ ಪ್ರೊಡ್ಯೂಸರ್ ಕೂಡ ಒಪ್ಕೊಂಡ್ರು. ಅದನ್ನು ಮದ್ರಾಸಿಂದ ಕೆಮ್ಮಣ್ಣುಗುಂಡಿ ಅಲ್ಲಿಗೆಲ್ಲ ತೊಗೊಂಬಂದು ಅಲ್ಲಿ ಹಾಡೋದನ್ನ ಇದು ಮಾಡಿದ್ರು. ಆವಾಗ ಎಷ್ಟು ಬೇಕೋ ಅಷ್ಟೊಂದು ಚೂರು ಕಲ್ತಿದ್ರು ಅವರು. ಇದು ಸೈಕಲೆಲ್ಲ ಕಲ್ತ್ಕೊಂಡ್ಮೇಲೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಈಸಿನೇ. ಬರೀ ಅಲ್ಲೇ ಗೇರು ಎಲ್ಲ ಇರುತ್ತೆ. ಕೆಲವು ಸತಿ ಕಾಲಲ್ಲಿ ಇರುತ್ತೆ. ಏನು ಬೇಕಾದ್ರೂ ಕಲ್ತ್ಕೋಬೋದು. ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ರು. ಆ ಹಾಡಲ್ಲಿ ಅಚ್ಚುಕಟ್ಟಾಗಿ ಇದು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಹಾಡ್ಕೋತಾನೂ ಇರಬೇಕು. ಆಮೇಲೆ ಲ್ಯಾಂಬ್ರೆಟಾ ರೈಡಿಂಗ್ ಕಡೆನೂ ಗಮನ ಇರಬೇಕು. ಅದು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬೇಕಾದ್ರೆ ಇನ್ನೊಂದು ಸತಿ ನೋಡಿ ಇದನ್ನು. ಇದರಲ್ಲಿ ಲ್ಯಾಂಬ್ರೆಟಾ ಮಾಡಿದ್ರು. ಲ್ಯಾಂಬ್ರೆಟಾ ಆಯ್ತಲ್ಲ, ಇನ್ನು ಅಡ್ವಾನ್ಸ್ಡ್ ಏನು ಅಂತ ಹೇಳಿದ್ರೆ ಮೋಟ್ರ್ ಸೈಕಲ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ ಅಣ್ಣವರು ಅಂತ ಹೇಳಿದ್ರೆ, ನಾನಿನ್ನ ಮರೆಯಲಾರಲ್ಲಿ ಅಣ್ಣವರು ಕೊಟ್ಟಿದ್ದೇನೆ ಮೋಟ್ರ್ ಸೈಕಲ್ಲು. ಆ ಮೋಟ್ರ್ ಸೈಕಲಲ್ಲೇ ಒಂದು ಕಥೆನೇ ಇದೆ. ಇದು ನಾನಿನ್ನ ಮರೆಯಲಾರಲ್ಲಿ ನೀವು ನೋಡ್ಕೊಳ್ಳಿ. ಅಲ್ಲಿ ಏನಂತ ಹೇಳಿದ್ರೆ ಪ್ರಾರಂಭದ ದೃಶ್ಯದಲ್ಲೇ ಒಂದು ಮೋಟ್ರ್ ಸೈಕಲ್ ರೇಸ್ ಇರುತ್ತೆ. ಮೋಟ್ರ್ ಸೈಕಲ್ ರೇಸಲ್ಲಿ ಅವತ್ತೊಂದು ದಿವಸಕ್ಕೆ ಆ ವೀರಸ್ವಾಮಿಗಳ ಪಾರ್ಟ್ನರು ಗಂಗಪ್ಪಣ್ಣ ಅಂತ ಅವ್ರೇನು ಮಾಡೋದು ಅಂದರೆ, ಅವ್ರಿಗೆ ವಿನಾಯಕ್ ಅಂತನ ಯಾರೋ ಒಬ್ಬರು ಮೋಟ್ರ್ ಸೈಕಲ್ ರೈಡರ್ ಚೆನ್ನಾಗಿ ಗೊತ್ತು, ಎಕ್ಸ್ಪರ್ಟ್ ಅವರು, ರೇಸ್ ಗೀಸ್ಗೆಲ್ಲ ಹೋಗೋರು. ಅವ್ರಿಗೆ ಹೇಳ್ಬಿಟ್ಟಿದ್ದಾನೆ ಒಂದು 15 ಜನ ರೈಡರ್ಸ್ನೇ ಕರೆಸ್ಬಿಟ್ರು. ಮೋಟ್ರ್ ಸೈಕಲ್ ರೈಡರ್ಗಳು ಅವರೆಲ್ಲ ರೇಸ್ಗೆ ಹೋಗುವಂಥವ್ರು. ಯಾಕೆಂದರೆ ಬೇರೆಯವರಂದರೆ ಸರಿ ಬರೋಲ್ಲ, ಕಂಟ್ರೋಲ್ ಮಾಡ್ಕೋಬೋದು ಅನ್ನೋ ದೃಷ್ಟಿಯಿಂದ ನಾವು ರೇಸ್ ಹೋಗೋವ್ರನ್ನೇ ಅವ್ರಿಗೆ ಕರೆಸಿದ್ರು. ನಾವು ಅಲ್ಲಿ ಮೊದಲೇ ಓಪನಿಂಗಲ್ಲೇ ರೇಸ್ ಇರುತ್ತೆ. ಅದರಲ್ಲಿ ಅಣ್ಣವ್ರನ್ನ
ಅವ್ರನ್ನೂ ಕೂಡ ಒಬ್ಬ ರೇಸ್ಗೆ ಹೋಗೋವ್ರನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಬೇಕಾದಷ್ಟು ಜನ ಮೋಟರ್ ಸೈಕಲ್ ರೈಡರ್ಸ್ ಇರ್ತಾರೆ, ಈ ಜೊತೆಗೆ ಅಣ್ಣವರು ಇರ್ತಾರೆ. ಸೊ ಮೊದಲು ಏನಂತ ಹೇಳಿದ್ರೆ ಎಲ್ಲರನ್ನೂ ತೋರಿಸ್ತೀವಿ, ಎಲ್ಲರೂ ಬಂದು ನಿಂತ್ಕೊಳ್ಳೋದು. ಅದರಲ್ಲಿ ಅಣ್ಣವ್ರು ಅನೌನ್ಸ್ ಮಾಡ್ತಾರೆ. ಅಣ್ಣವ್ರ ನಂಗೆ ತಿಳಿದ ಮಟ್ಟಿಗೆ ಅದರಲ್ಲಿ ಐ ಥಿಂಕ್ ನನ್ನ ಬುದ್ಧಿಗೆ ಮಟ್ಟಿಗೆ ಅವ್ರ ಹೆಸರು ಆನಂದ್ ಅಂತ ಇರಬೇಕು. ಆನಂದ್ ಅಂತ ಬಂದು ನಿಂತ್ಕೋತಾರೆ. ಇದನ್ನು ನಾವು ಕೋಲಾರದಲ್ಲಿ ತೆಗೆದಿದ್ದು. ಅದಕ್ಕೊಂದು ಇದು ಮಾಡಿ ಎರಿನಾ ಥರ ಮಾಡಿ ಕೂತ್ಕೊಳ್ಳೋಕೆ ಒಂದು ಇದೆಲ್ಲ ಮಾಡಿ, ಅದರಲ್ಲಿ ಲಕ್ಷ್ಮಿ ಅವ್ರ ಇಂಟ್ರೊಡಕ್ಷನ್ನು. ಲಕ್ಷ್ಮಿ ಈ ರೇಸ್ಗೆ ಹೋಗೋವ್ರನ್ನ ಆನಂದ್ ಅನ್ಕೊಂಡ್ರೆ ತುಂಬ ಇಷ್ಟ. ಆ ಥರ ಇಲ್ಲಿ ಏನು ಯಾಕೆ ಹೇಳ್ತಾ ಇದ್ದೀನಿ ಇದರಿಂದನೇ, ರೇಸ್ ಪ್ರಾರಂಭ ಆಡಿದಾಗ ಈ ರೇಸ್ ಬೈಕ್ ಹೋಗೋರೆಲ್ಲ ಏನು ಅಂತ ಹೇಳಿದ್ರೆ ಅವರು ನಿಜವಾಗ್ಲೂ ರೇಸ್ಗೆ ಹೋಗೋ ಥರನೇ ಬೈಕ್ ಓಡಿಸ್ತಾ ಇದ್ರು. ಅದ್ರ ಜೊತೆ ಕಾಂಪಿಟೇಷನಲ್ಲಿ ಅಣ್ಣವರು ಕೂಡ ಅವರು ರೇಸ್ಗೆ ಓಡಿಸ್ತಾ ಇದ್ದಾರೆ. ಅವರು 80-100 ಓಡಿಸ್ತಾ ಇದ್ದಾರೆ. ಇವರು 80-100 ಮೇಲೆ ಓಡಿಸೋಕ್ಕೆ ಶುರು ಮಾಡಿದ್ರು. ಓಡಿಸಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಅವ್ರನ್ನ ಓವರ್ಟೇಕ್ ಮಾಡಿಬಿಟ್ಟು ಅವ್ರು ಮುಂದೆ ಬರೋರು. ಅಣ್ಣ ಬಂದ್ಬಿಟ್ಟಿದ್ದಾರೆ ಎಲ್ಲೇ ಶಾರ್ಟ್ಸ್ಗಳೆಲ್ಲ ಅಲ್ಲ. ನಮಗೆ ಹೆದರಿಕೆ, ಯಾಕೆಂದರೆ ಇಷ್ಟು ಸ್ಪೀಡೆಲ್ಲ ಹೋದ್ಮೇಲೆ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ನಿಲ್ಲಿಸ್ಬೇಕಲ್ಲ. ಅದಕ್ಕೋಸ್ಕರನೇ ಕ್ಯಾಮ್ರಾ ಪಕ್ಕದಲ್ಲಿ ನಾನು ನಿಂತ್ಕೊಂಡಿರ್ತಿದ್ದೆ. ಯಾವಾಗ ಅವರು ಕ್ರಾಸ್ ಮಾಡಿದ ತಕ್ಷಣ, ಅಣ್ಣವ್ರ ಬೈಕ್ ಕ್ರಾಸ್ ಮಾಡಿದ ತಕ್ಷಣವೇ ಒಂದು ಕೈನ ನಾನು ಹಿಂಗೆ ಮಾಡಿ ಸ್ಲೋ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಸ್ವಲ್ಪ ದೂರಕ್ಕೆ ಇನ್ನೊಬ್ಬ ಸ್ವಲ್ಪ ನಿಲ್ಲಿಸಿ. ಯಾಕೆಂದರೆ ಕಂಟ್ರೋಲ್ ಮಾಡಬೇಕು ಅಂದರೆ ಟಕಾರ ಅಂತ ಬ್ರೇಕ್ ಹಾಕ್ಬಿಟ್ರೆ ಇದು ಏನು ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲ ಕೂಡ ಅಷ್ಟೇ. ನಾನಿನ್ನ ಮರಳಲ್ಲಿ ಕೂಡ ಕ್ಲೈಮ್ಯಾಕ್ಸಲ್ಲಿ ಅವ್ರು ಬರ್ತಾ ಇರ್ತಾರೆ. ಇದು ಟ್ರೈನ್ ಹೊರಟ್ಬಿಟ್ಟಿರುತ್ತೆ, ಲಕ್ಷ್ಮಿ ಅದ್ರಲ್ಲಿ ಕೂತ್ಕೊಂಡು ಹೊರಡ್ತಾ ಇರ್ತಾರೆ. ಅವ್ರ ಜೊತೆ ಮಾತಾಡಬೇಕು, ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ಟ್ರೈನು ಸ್ಟೇಷನ್ನಿಂದ ಹೊರಟಿರುತ್ತೆ. ಅಂಥದ್ದೆಲ್ಲೂ ಕೂಡ ಅಣ್ಣವ್ರು ನೋಡಿರ್ತಾರೆ. ಓಡ್ಕೊಂಡು ಬರ್ತಾ ಇರ್ತಾರೆ. ಓಡ್ಕೊಂಡು ಬರ್ತಾ ಇದ್ದರೆ ಟ್ರೈನು ಸ್ಪೀಡ್ ಪಿಕಪ್ ಆಗ್ತಾ ಏನಾಗುತ್ತೆ ಅಂದರೆ ಪ್ಲ್ಯಾಟ್ಫಾರಮಿಂದ ಆಚೆ ಹೊಟ್ಟೋಗುತ್ತೆ. ಪ್ಲಾಟ್ಫಾರಮಿಂದ ಆಚೆ ಹೊಟ್ಟೋದ್ರೆ ಇವರು ತಲ್ಲೀನರಾಗ್ಬಿಟ್ಟಿದ್ದಾರೆ. ಕ್ಯಾಮ್ರಾ ಓಡ್ತಾ ಇದೆ, ಫಿಲಮ್ ಓಡ್ತಾ ಇದೆ. ಅವ್ರ ಪಾತ್ರ ಅಲ್ಲಿ ಲಕ್ಷ್ಮಿಯನ್ನು ಹಿಡಿಬೇಕು. ಅವರು ನಾಯಕಿನ ಓಡ್ಕೊಂಡು ಬರ್ತಾರೆ. ಓಡ್ಕೊಂಡು ಬರೋ ಹೊತ್ತಿಗೆ ಪ್ಲ್ಯಾಟ್ಫಾರ್ಮ್ ಎಡ್ಜಲ್ಲಿ ಕ್ಯಾಮ್ರಾ ನಾವು ಇಟ್ಕೊಂಡಿದ್ದೀವಿ. ನಮಗೆ ಬೇಕಾಗಿದ್ದು ಅಲ್ಲಿವರೆಗೆ ಅಂತ ಪ್ಲ್ಯಾಟ್ಫಾರ್ಮ್ ಎಡ್ಜಲ್ಲಿ ಇಟ್ಕೊಂಡಿದ್ವು. ಸೊ ಅಣ್ಣ ಅವ್ರು ಬರ್ತಾನೆ ಇದ್ದರು. ಅವ್ರಿಗೆ ಗೊತ್ತಿಲ್ಲ ಇನ್ನೇನು ಪ್ಲ್ಯಾಟ್ಫಾರ್ಮ್ ಎಡ್ಜ್ ಇದೆ ಅಂತ. ನಾನು ಕ್ಯಾಮ್ರಾ ಪಕ್ಕದಲ್ಲೇ ಯಾವಾಗಲೂ ನಿಂತ್ಕೊಂಡಿರ್ತೀನಿ. ನಿಂತ್ಕೊಂಡ ತಕ್ಷಣ ಇನ್ನೇನು ಅಲ್ಲೇನು ಅವ್ರ ಸ್ಪೀಡ್ ಕಂಟ್ರೋಲ್ ಮಾಡಬೇಕಲ್ಲ, ಇನ್ನೂ ಒಂದು 5-6 ಹೆಜ್ಜೆ ಇದೆ ಅನ್ನುವಾಗಲೇ ನಾನು ನಿಲ್ಲಿಸಿದೆ. ಅವ್ರಿಗೆ ನಿಲ್ಲಿಸಿ ಹಿಂಗೆ ಅಂದಾಗ ಅವ್ರು ಬಂದು ಬ್ರೇಕಲ್ಲ ಅವ್ರು ಹಾಕ್ಕೊಂಡು ಎಲ್ಲಿವರೆಗೂ ನಿಂತರು ಅಂದರೆ ಕ್ಯಾಮ್ರಾ ಡಿಕ್ಕಿ ಹೊಡೆಯವರೆಗೂ ಬಂದರು. ನಾನು ಅವ್ರು ಹಿಂಗೆ ಕೈ ಕೊಟ್ಟು ನಿಲ್ಲಿಸಿದೆ. ಸೊ ಆ ಥರ ಏನು ಕಲ್ತ್ಕೋಬೇಕು, ಏನು ಮಾಡಬೇಕು ಅಂದರೆ ಆ ಶ್ರದ್ಧೆ ಒಬ್ಬ ಕಲಾವಿದನಿಗೆ ಇರಬೇಕು ಅಂದರೆ ರಾಜ್ಕುಮಾರ ಸಾಕ್ಷಿ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.